ಇನ್ನು ದಕ್ಷಿಣ ಭಾರತದ ರಾಜ್ಯಗಳು ಒಗ್ಗೂಡುವಿಕೆ, ಈ ದ್ರಾವಿಡ ಒಂದು ದೇಶ, ಏಕೆಂದರೆ ಅತಿ ಹೆಚ್ಚು ಟ್ಯಾಕ್ಸನ್ನು ಕಟ್ತಿರುವಂಥವ್ರು ನಾವು, ಸಂಪದ್ಭರಿತವಾದಂಥ ದೇಶಗಳು. ಆದರೆ ಆ ಉತ್ತರ ಭಾರತದ ರಾಜ್ಯಗಳು ನಮ್ಮ ಜುಟ್ಟು ಹಿಡ್ಕೊಂಡು ಆಳ್ವಿಕೆ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದೇವೆ. ಅಲ್ಲೇನೂ ಇಲ್ಲ. ಆದರೆ ಅವರು ಒಂದಷ್ಟು ಚಾಣಾಕ್ಷತನದಿಂದ ಏನೇನು ಮಾಡಬೇಕು, ಅಧಿಕಾರದ ರಾಜಕಾರಣ ಹಿಡಿಯೋ ಪ್ರಕ್ರಿಯೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಈ ನೆಲೆಯಲ್ಲಿ ದಕ್ಷಿಣ ಭಾರತದ ರಾಜ್ಯಗಳು, ದ್ರಾವಿಡ ರಾಜ್ಯಗಳು ಹೇಗೆ ಒಗ್ಗೂಡಬೇಕು ಅನ್ನೋ ಮತ್ತು ಒಗ್ಗೂಡೋಕ್ಕೆ ಸಾಧ್ಯವ? ಯಾಕಂದರೆ ನಮ್ಮಲ್ಲೇ ಒಂದಷ್ಟು ಕಚ್ಚಾಟಗಳಾಗ್ತದೆ, ನೆಲ ಜಲ ಗಡಿ ವಿಚಾರ ಎಲ್ಲ ಕ್ರಿಯೇಟೆಡ್. ಹೇಳಿ ಅದನ್ನು ಹೆಂಗೆ ಸಾಧ್ಯತೆ ಆಗಬೇಕು ಅಂತ ಬಯಸ್ತೀರಿ ಸರ್? ಫಸ್ಟ್ ಆಫ್ ಆಲ್ ದ್ರಾವಿಡ ದೇಶ ಅಂತಂದರೆ ಏಷ್ಯಾದ ಬಹುಭಾಗ ದ್ರಾವಿಡ ಸೀಮೆನೆ. ಈಗೇನು ನೀವು ಉತ್ತರ ಭಾರತ ಅಂತಂದ್ರೆ ಭಾರತ ಅನ್ನೋದೇ ಅದೊಂದು ಫೇಕ್ ಐಡೆಂಟಿಟಿ. ಭಾರತ ಅನ್ನೋದೇ ಸಂಸ್ಕೃತ ಪದ. ಸೊ ಇಂಡಿಯಾ ಅನ್ನೋದು ಇಂಗ್ಲೀಷ್ ಪದ. ಕನ್ನಡದಲ್ಲಿ ಏನು ಯಾರೂ ಪ್ರಶ್ನೆ ಮಾಡಿಲ್ಲ. ಸೊ ನಾವೆಲ್ಲ ಇತ್ತೀಚೆಗೆ ಏನು ಬ್ರಿಟಿಷವ್ರನ್ನ ಓಡಿಸಿದ ಮೇಲೆ ಇವನ್ನೆಲ್ಲ ಕಟ್ಕೊಂಡಿರೋದು. ನಾವು ಸಾವಿರಾರು ವರ್ಷದಿಂದ ಕನ್ನಡಿಗರು, ನಾವು ದ್ರಾವಿಡರು. ಅದೇ ರೀತಿ ಇವತ್ತು ನೀವು 150-200 ವರ್ಷ ಹಿಂದೆ ಹೋದರೆ ಮರಾಠಿ, ಗುಜರಾತಿ, ಛತ್ತೀಸ್ಗರಿ ಇವೆಲ್ಲ ಕನ್ನಡ ಲಿಪಿನ ಬಳಸ್ತಿತ್ತು. ಕನ್ನಡ ಲಿಪಿಗಳ ರಾಣಿ ಅಂತ ಕರೀತಾರೆ. ಸೊ ನೀವು ಏಷ್ಯಾದ ಬಹುಭಾಗ, ಈಗ ಇತ್ತೀಚೆಗೆ ಯಾವುದೋ ಅಫ್ಘಾನಿಸ್ತಾನನೋ ಯಾವುದೋ ಗಲಾಟೆ ಐತಲ್ಲ, ಅಲ್ಲೂ ಕೂಡ ಒಂದು ದ್ರಾವಿಡ ಲ್ಯಾಂಗ್ವೇಜು ಬ್ರೂಹಿ ಅಂತ ಅವ್ರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ನಮ್ಮವರೆಲ್ಲ ವಾಯ್ಸ್ ಮಾಡಿದ್ರು. ಆಮೇಲೆ ಇಸೀಲ ಅನ್ನೋ ಪದವು ಕೂಡ ಹೌದು. ಸೊ ಹಾಗಾಗಿ ಈ ದ್ರಾವಿಡ ನಾಡು, ದ್ರಾವಿಡ ದೇಶ ಅಂತಂದರೆ ಏಷ್ಯಾದ ಬಹುಭಾಗನ ಆ ಥರ ಅನ್ನೋದು. ಈಗ ದ್ರಾವಿಡ ನುಡಿಗಳಲ್ಲಿ ಮೇಯ್ನಾಗಿ 5 ನುಡಿ ಇವೆ: ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ತುಳು. ಇದರಲ್ಲಿ 4 ನುಡಿಲಿ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಅದನ್ನು ಇತ್ತೀಚೆಗೆ ಸೌತ್ ಇಂಡಿಯಾ ಅಂತ ಕರೀತಿದ್ದಾರೆ. ನೀವು ಹೇಳಿದ್ದು ಕರೆಕ್ಟು. ಉತ್ತರ ಭಾರತದವರು ನಮ್ಮಿಂದ ಟ್ಯಾಕ್ಸು ತಗೋತಿದ್ದಾರೆ, ಅಲ್ಲಿಂದ ಇಲ್ಲಿಗೆ ಆ ರಾಜ್ಯಗಳು ಇಲ್ಲಿಗೆ ಕಳಿಸಿ ನಮ್ಮನ್ನೆಲ್ಲ ಲೂಟ್ ಮಾಡ್ತಿರೋದು ಸತ್ಯ ಅದು. ಆದರೆ ಅಲ್ಲಿ ಏನೂ ಇಲ್ಲ ಅಂತಲ್ಲ, ಅಲ್ಲೆಲ್ಲ ಇದೆ. ಆದರೆ ಅಲ್ಲಿ ಭೂಮಿ ಹಂಚಿಕೆ ಆಗಿಲ್ಲ, ಮತ್ತು ಜನಸಂಖ್ಯೆನ ಏನು ಕಂಟ್ರೋಲ್ ಮಾಡಿಲ್ಲ, ಸರ್ಕಾರದ ಪಾಲಿಸಿಗಳನ್ನ ಇಂಪ್ಲಿಮೆಂಟ್ ಮಾಡಿಲ್ಲ. ಕಾರಣ ಏನು? ಮಾತೆತ್ತಿದ್ರೆ ದೇವರು, ಧರ್ಮ, ಜಾತಿ ಹೆಸರಲ್ಲಿ ಅವರು ಆಳ್ವಿಕೆ ಮಾಡ್ತಾ ಇರುವಂಥದ್ದು. ಹಾಗಾಗಿ ಈಗೇನು ಈ ಒಕ್ಕೂಟ ಇದೆ, ಇಂಡಿಯನ್ ಯೂನಿಯನ್ ಇದೆ, ಈ ಯೂನಿಯನ್ ಆಗಿ ಉಳಿಬೇಕು. ಅದು ಯಾವ ಕಾರಣಕ್ಕೂ ಕಂಟ್ರಿನೋ ನೇಷನ್ನೋ ಆಗಬಾರ್ದು. ರಾಜ್ಯಗಳು ಇವತ್ತೇನು ನುಡಿ ಆಧಾರಿತ ರಾಜ್ಯಗಳಿದೆ, ಇವು ಅಪ್ಗ್ರೇಡ್ ಆಗಬೇಕು. ಸೊ ಕಂಟ್ರಿಯಾಗಿ ಅಪ್ಗ್ರೇಡ್ ಆಗಬೇಕು. ಕಂಟ್ರಿ ಆಗೋದು ಅಂದರೆ ಏನು ಅಂತಂದರೆ ಎಲ್ಲ ಪವರ್ಸು ನಮ್ಮ ನಾಡ ಸರ್ಕಾರಕ್ಕೆ ಬರಬೇಕು. ನಾವು ಪ್ರತಿಯೊಂದಕ್ಕೂ ಕಾಯ್ದೆ ಮಾಡಿಬಿಟ್ಟು ಅಲ್ಲೆಲ್ಲೋ ಕಳ್ಸೋದಲ್ಲ, ಅವ್ನು ಯಾರೋ ಡೆಲ್ಲಿಲಿ ಸೈನ್ ಹಾಕ್ಕೊಡ್ಬೇಕು ಅಂತ. ಸೊ ಹಾಗಾಗಿ ಒಂದು ಒಕ್ಕೂಟ ಇರಲಿ, ಅದ್ರದ್ದೇನು ನಮಗೆ ಅಭ್ಯಂತರ ಇಲ್ಲ. ಅಲ್ಲ, ಯಾಕೆಂದರೆ ನಿಮ್ಮ ಕನಸು ಚೆನ್ನಾಗಿದೆ. ಕರ್ನಾಟಕದಲ್ಲಿ ಕನ್ನಡ ನುಡಿಯನ್ನು ಒಂದು ಆಡಳಿತ ಭಾಷೆಯಾಗಿ ಮಾಡೋದಕ್ಕೆ ನಾವು ಹೆಣಗಾಡ್ತಿದ್ದೀವಿ. ಇನ್ನು ಇವೆಲ್ಲ ಸಾಧ್ಯವ ಅಂತ? ಖಂಡಿತವಾಗ್ಲೂ ಸಾಧ್ಯ ಸರ್. ಯಾಕೆ ಅಂತಂದರೆ ನಾವು ಬ್ರಿಟಿಷ್ ಅವ್ರನ್ನ ಓಡಿಸೋದಕ್ಕೂ ಮೊದಲೇ ರಾಜಪ್ರಭುತ್ವದಲ್ಲಿದ್ವಿ. ಅವ್ರನ್ನ ಓಡಿಸಾದ್ಮೇಲೆ ಪ್ರಜಾಪ್ರಭುತ್ವಕ್ಕೆ ಬಂದಿದ್ದೀವಿ. ಪ್ರಜಾಪ್ರಭುತ್ವಕ್ಕೆ ಬಂದಾಗ್ಲೂ ಕೂಡ ನಾವೆಲ್ಲ ಮೈಸೂರು ಸ್ಟೇಟ್ ಅಂತ ಅಲ್ಲಿ ಮಾತ್ರ ಇದ್ವಿ. ಆಮೇಲೆ ನುಡಿ ಆಧಾರಿತವಾಗಿ ರಾಜ್ಯ ಬೇಕು ಅಂತ ಆದಾಗ 56ರಲ್ಲಿ ನುಡಿ ಆಧಾರಿತ ರಾಜ್ಯಗಳಾಯಿತು. ಸೊ ಅಲ್ಲಿ ಒಂದಷ್ಟು ಆವಾಗ ಎಜುಕೇಷನ್ ಇರಲಿಲ್ಲ, ನಮ್ಮಲ್ಲಿ ಸಂಪನ್ಮೂಲ ಇರಲಿಲ್ಲ, ನಮಗೆ ಗೊತ್ತಿಲ್ಲ ಯಾವುದನ್ನು ಯಾವ ಥರ ಮಾಡಬೇಕು ಅಂತ. ಅಂದರೆ ನಮ್ಮ ಹಿರಿಯರಿಗೆ ಇವತ್ತು ಎಲ್ಲ ಎಜುಕೇಷನು ಸಿಕ್ಕಿದೆ, ಎಲ್ಲ ಸಂಪನ್ಮೂಲನೂ ಇದೆ. ಇವಾಗ ಜನಸಂಖ್ಯೆ ಕೂಡ ಹೆಚ್ಚು ಕಮ್ಮಿ 6 ಕೋಟಿ ಇದೆ. ಯಾವುದೋ ದೇಶಗಳಲ್ಲಿ, ಕೆಲವು ದೇಶಗಳು, ಒಂದು 100 ದೇಶ 1 ಕೋಟಿ ಜನಸಂಖ್ಯೆನೂ ಇಲ್ಲ. ಸೊ ಇನ್ನು ಮುಂದಕ್ಕೆ ಹೋಗ್ತಾ ನಮ್ಮ ನುಡಿ ಆಧಾರಿತವಾಗಿ ನಾಡಾಗಬೇಕು, ನಮಗೆ ಸ್ವತಂತ್ರ ಅಧಿಕಾರ ಇರಬೇಕು ಅಂತನ್ನೋದು ಮುಂದಿನ ಪೀಳಿಗೆ ಖಂಡಿತವಾಗ್ಲೂ ವಾಯ್ಸ್ ರೈಸ್ ಮಾಡುತ್ತೆ. ಪ್ರಜಾಪ್ರಭುತ್ವದಲ್ಲಿ ಜನಸಾಮಾನ್ಯರ ಧ್ವನಿ ಮುಂದೆ ಯಾವುದೂ ಇಲ್ಲ. ಇದಕ್ಕೆ ನಿಮಗೆ ಜೀವಂತ ಉದಾಹರಣೆ ಇತ್ತೀಚಿನ ರೈತ ಚಳವಳಿ.